ಇನ್ನ ಕಿಚ್ಚ ಸುದೀಪ್ ಅವರ ಹೇಳಿಕೆಯನ್ನ ಅವರ ಅಭಿಮಾನಿಗಳು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಸುದೀಪ್ ಅವರು ಪೈರಸಿಯ ವಿರುದ್ಧ ಮಾತಾಡಿದ್ದಾರೆ. ಯಾರದೋ ಅಭಿಮಾನಿಗಳ ವಿರುದ್ಧ ಮತ್ತಿನ್ಯಾರೋ ವಿರುದ್ಧ ಮಾತಾಡಿಲ್ಲ. ಅವರು ಪೈರಸಿಯ ವಿರುದ್ಧ ಮಾತಾಡಿದ್ದಾರೆ. ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂತ ಸುದೀಪ್ ಅಭಿಮಾನಿಗಳು ಹೇಳಿದ್ದಾರೆ. ಕಿಚ್ಚ ಸುದೀಪ್ ಯುದ್ಧದ ಮಾತಿಗೆ ಫ್ಯಾನ್ಸ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪೈರಸಿ ವಿರುದ್ಧ ಹೋರಾಟದ ಸಂದೇಶವನ್ನು ಅವರು ಕೊಟ್ಟಿರೋದು. ಸುದೀಪ್ ಹೇಳಿಕೆಯನ್ನ ಕೆಲವರು ತಪ್ಪಾಗಿ ಅರ್ಥೈಸಿದ್ದಾರೆ, ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಪೈರಸಿ ವಿರುದ್ಧ ಹೋರಾಟದ ಸಂದೇಶವನ್ನ ಕಿಚ್ಚ ಸುದೀಪ್ ಕೊಟ್ಟಿದ್ದಾರೆ ಅಂತ ದಾವಣಗೆರೆಯಲ್ಲಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಸಮರ್ಥಿಸಿಕೊಂಡಿದ್ದಾರೆ. ನಾವು ಯುದ್ಧಕ್ಕೆ ರೆಡಿ ಅಂದ್ರೆ ಇಷ್ಟೇ. ಅವ್ರು ನಮಗೆಲ್ಲ ಅಭಿಮಾನಿಗಳ ಮುಖಾಂತರ ಅವ್ರು ಹೇಳಿರೋದೇನಂದ್ರೆ ಯುದ್ಧ ಇಷ್ಟೇ, ಎಂತ ಪೈರಸಿನಾರ ಮಾಡ್ಲಿ, ಯಾರೇನೇ ಮಾಡಿದ್ರು ಕಿಚ್ಚ ಸುದೀಪಣ್ಣನ ಅಪ್ಪಟ ಅಭಿಮಾನಿಗಳು ಯಾರ್ಯಾರಿದ್ರಿ ಅವರೆಲ್ಲ ಥಿಯೇಟರ್ಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡಿ ಅವರಿಗೆ ಒಂದು ಯಶಸ್ವಿ ಕೊಡುವಂತ ಕೆಲಸ ಮಾಡ್ಲಿ ಅನ್ನೋದೇ ಉದ್ದೇಶ ಅಷ್ಟೇ. ಆ ತರ ಸರ್ ನೀವೇ ಹೇಳಿದ್ರಿ, ಈಗ ಅರ್ಥ ಮಾಡ್ಕೊಂಡ್ರು ಅಂತ, ಅದು ಹಂಗಾಗಿದೆ ಅಷ್ಟೇ. ಅದನ್ನ ನಿನ್ನೆ ರಾತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ನೋಡಿ, ಇದು ಬರೇ ನಮ್ದು ಮಾರ್ಕ್ ಚಿತ್ರಕ್ಕೆ ಒಂದೇ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಪ್ರಾಬ್ಲಮ್ ಏನಂದ್ರೆ ಇನ್ನೂ ಪಿಕ್ಚರ್ ಓಡ್ತಾನೆ ಇರುತ್ತೆ, ಇನ್ನೂ ರನ್ನಿಂಗ್ ಆಗಿರುತ್ತೆ ಫಸ್ಟ್ ಶೋ, ಅಲ್ಲಿನೂ ಒಂದು ಮುಗ್ದಿರಲ್ಲ, 2.5 ಗಂಟೆ ಚಿತ್ರ ಮುಗ್ದಿರಲ್ಲ. ಆಲ್ರೆಡಿ ಹೊರಗಡೆ ಬಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಅದು ಬೇರೆ ಬೇರೆ ಲಿಂಕ್ಗಳಲ್ಲಿ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಅದು ಇದೆಲ್ಲ ಬಂತು. ನಾವೇ ಕಣ್ಣಾರೆ ನೋಡಿದೀವಿ. ಪೈಲ್ವಾನ್ ಚಿತ್ರದಲ್ಲಿ ಈ ತರದೊಂದು ತೊಂದರೆ ಆಯ್ತು ನಮಗೆ. ಆ ಟೈಮಲ್ಲಿ ನಮಗೆ ಸ್ಟೇಟ್ ಕಮಿಟಿಯಿಂದ ನಮ್ಗೆಲ್ಲ ಹೇಳಿದ್ರು ಅರ್ಜೆಂಟ್ ಆಗಿ ಎಲ್ಲೆಲ್ಲೆಲ್ಲ ನಿಮ್ಗೆ ಲಿಂಕ್ಗಳು ಬರ್ತವೆ ಅದೆಲ್ಲ ಬಿಟ್ಟು ಲಿಂಕ್ ನ ಡಿಲೀಟ್ ಮಾಡಿಸಿ ಅಂತ. ನಮ್ ಕೈಲಿ ಸಾಧ್ಯವಾದಷ್ಟು ನಾವೆಲ್ಲ ಡಿಲೀಟ್ ಮಾಡಿಸಿದ್ವಿ. ಆ ಟೈಮಲ್ಲಿ ನಾವು ಕೂಡ ಒಂದು ಸಂದೇಶ ಕೊಟ್ವಿ, ನಾವೆಲ್ಲ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡ್ಬೇಕಂತ. ಕಿಚ್ಚ ಸುದೀಪ್ ಅವರು ಹೋರಾಟ ಮಾಡ್ತಾ ಇರೋದು ಅವ್ರ ಯುದ್ಧಕ್ಕೆ ರೆಡಿ ಆಗ್ರಿ ಅಂತ ಹೇಳಿರೋ ಉದ್ದೇಶ ಒಂದೇ. ದಯವಿಟ್ಟು ಈ ತರದ್ ಯಾವುದೇ ಕೂಡ ಲಿಂಕ್ಗಳು ಬಂದ್ರು ಅವ್ರು ಡಿಲೀಟ್ ಮಾಡಿಸಿ. ನಮ್ದು ಅಂತಲ್ಲ, ಯಾವುದೇ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಪಿಕ್ಚರ್ ಬಂದ್ರೆ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ, ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದನ್ನ ವೆಲ್ಕಮ್ ಮಾಡ್ರಿ ಅಂತ ಅವ್ರು. ಇನ್ನ ಕಿಚ್ಚ ಸುದೀಪ್ ಅವರ ಹೇಳಿಕೆಯನ್ನ ಅವರ ಅಭಿಮಾನಿಗಳು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಸುದೀಪ್ ಅವರು ಪೈರಸಿಯ ವಿರುದ್ಧ ಮಾತಾಡಿದ್ದಾರೆ. ಯಾರದೋ ಅಭಿಮಾನಿಗಳ ವಿರುದ್ಧ ಮತ್ತಿನ್ಯಾರೋ ವಿರುದ್ಧ ಮಾತಾಡಿಲ್ಲ. ಅವರು ಪೈರಸಿಯ ವಿರುದ್ಧ ಮಾತಾಡಿದ್ದಾರೆ. ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂತ ಸುದೀಪ್ ಅಭಿಮಾನಿಗಳು ಹೇಳಿದ್ದಾರೆ. ಕಿಚ್ಚ ಸುದೀಪ್ ಯುದ್ಧದ ಮಾತಿಗೆ ಫ್ಯಾನ್ಸ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪೈರಸಿ ವಿರುದ್ಧ ಹೋರಾಟದ ಸಂದೇಶವನ್ನು ಅವರು ಕೊಟ್ಟಿರೋದು. ಸುದೀಪ್ ಹೇಳಿಕೆಯನ್ನ ಕೆಲವರು ತಪ್ಪಾಗಿ ಅರ್ಥೈಸಿದ್ದಾರೆ, ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಪೈರಸಿ ವಿರುದ್ಧ ಹೋರಾಟದ ಸಂದೇಶವನ್ನ ಕಿಚ್ಚ ಸುದೀಪ್ ಕೊಟ್ಟಿದ್ದಾರೆ ಅಂತ ದಾವಣಗೆರೆಯಲ್ಲಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಸಮರ್ಥಿಸಿಕೊಂಡಿದ್ದಾರೆ. ನಾವು ಯುದ್ಧಕ್ಕೆ ರೆಡಿ ಅಂದ್ರೆ ಇಷ್ಟೇ. ಅವ್ರು ನಮಗೆಲ್ಲ ಅಭಿಮಾನಿಗಳ ಮುಖಾಂತರ ಅವ್ರು ಹೇಳಿರೋದೇನಂದ್ರೆ ಯುದ್ಧ ಇಷ್ಟೇ, ಎಂತ ಪೈರಸಿನಾರ ಮಾಡ್ಲಿ, ಯಾರೇನೇ ಮಾಡಿದ್ರು ಕಿಚ್ಚ ಸುದೀಪಣ್ಣನ ಅಪ್ಪಟ ಅಭಿಮಾನಿಗಳು ಯಾರ್ಯಾರಿದ್ರಿ ಅವರೆಲ್ಲ ಥಿಯೇಟರ್ಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡಿ ಅವರಿಗೆ ಒಂದು ಯಶಸ್ವಿ ಕೊಡುವಂತ ಕೆಲಸ ಮಾಡ್ಲಿ ಅನ್ನೋದೇ ಉದ್ದೇಶ ಅಷ್ಟೇ. ಆ ತರ ಸರ್ ನೀವೇ ಹೇಳಿದ್ರಿ, ಈಗ ಅರ್ಥ ಮಾಡ್ಕೊಂಡ್ರು ಅಂತ, ಅದು ಹಂಗಾಗಿದೆ ಅಷ್ಟೇ. ಅದನ್ನ ನಿನ್ನೆ ರಾತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ನೋಡಿ, ಇದು ಬರೇ ನಮ್ದು ಮಾರ್ಕ್ ಚಿತ್ರಕ್ಕೆ ಒಂದೇ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಪ್ರಾಬ್ಲಮ್ ಏನಂದ್ರೆ ಇನ್ನೂ ಪಿಕ್ಚರ್ ಓಡ್ತಾನೆ ಇರುತ್ತೆ, ಇನ್ನೂ ರನ್ನಿಂಗ್ ಆಗಿರುತ್ತೆ ಫಸ್ಟ್ ಶೋ, ಅಲ್ಲಿನೂ ಒಂದು ಮುಗ್ದಿರಲ್ಲ, 2.5 ಗಂಟೆ ಚಿತ್ರ ಮುಗ್ದಿರಲ್ಲ. ಆಲ್ರೆಡಿ ಹೊರಗಡೆ ಬಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಅದು ಬೇರೆ ಬೇರೆ ಲಿಂಕ್ಗಳಲ್ಲಿ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಅದು ಇದೆಲ್ಲ ಬಂತು. ನಾವೇ ಕಣ್ಣಾರೆ ನೋಡಿದೀವಿ. ಪೈಲ್ವಾನ್ ಚಿತ್ರದಲ್ಲಿ ಈ ತರದೊಂದು ತೊಂದರೆ ಆಯ್ತು ನಮಗೆ. ಆ ಟೈಮಲ್ಲಿ ನಮಗೆ ಸ್ಟೇಟ್ ಕಮಿಟಿಯಿಂದ ನಮ್ಗೆಲ್ಲ ಹೇಳಿದ್ರು ಅರ್ಜೆಂಟ್ ಆಗಿ ಎಲ್ಲೆಲ್ಲೆಲ್ಲ ನಿಮ್ಗೆ ಲಿಂಕ್ಗಳು ಬರ್ತವೆ ಅದೆಲ್ಲ ಬಿಟ್ಟು ಲಿಂಕ್ ನ ಡಿಲೀಟ್ ಮಾಡಿಸಿ ಅಂತ. ನಮ್ ಕೈಲಿ ಸಾಧ್ಯವಾದಷ್ಟು ನಾವೆಲ್ಲ ಡಿಲೀಟ್ ಮಾಡಿಸಿದ್ವಿ. ಆ ಟೈಮಲ್ಲಿ ನಾವು ಕೂಡ ಒಂದು ಸಂದೇಶ ಕೊಟ್ವಿ, ನಾವೆಲ್ಲ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡ್ಬೇಕಂತ. ಕಿಚ್ಚ ಸುದೀಪ್ ಅವರು ಹೋರಾಟ ಮಾಡ್ತಾ ಇರೋದು ಅವ್ರ ಯುದ್ಧಕ್ಕೆ ರೆಡಿ ಆಗ್ರಿ ಅಂತ ಹೇಳಿರೋ ಉದ್ದೇಶ ಒಂದೇ. ದಯವಿಟ್ಟು ಈ ತರದ್ ಯಾವುದೇ ಕೂಡ ಲಿಂಕ್ಗಳು ಬಂದ್ರು ಅವ್ರು ಡಿಲೀಟ್ ಮಾಡಿಸಿ. ನಮ್ದು ಅಂತಲ್ಲ, ಯಾವುದೇ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಪಿಕ್ಚರ್ ಬಂದ್ರೆ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ, ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದನ್ನ ವೆಲ್ಕಮ್ ಮಾಡ್ರಿ ಅಂತ ಅವ್ರು. ಇನ್ನ ಕಿಚ್ಚ ಸುದೀಪ್ ಅವರ ಹೇಳಿಕೆಯನ್ನ ಅವರ ಅಭಿಮಾನಿಗಳು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಸುದೀಪ್ ಅವರು ಪೈರಸಿಯ ವಿರುದ್ಧ ಮಾತಾಡಿದ್ದಾರೆ. ಯಾರದೋ ಅಭಿಮಾನಿಗಳ ವಿರುದ್ಧ ಮತ್ತಿನ್ಯಾರೋ ವಿರುದ್ಧ ಮಾತಾಡಿಲ್ಲ. ಅವರು ಪೈರಸಿಯ ವಿರುದ್ಧ ಮಾತಾಡಿದ್ದಾರೆ. ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂತ ಸುದೀಪ್ ಅಭಿಮಾನಿಗಳು ಹೇಳಿದ್ದಾರೆ. ಕಿಚ್ಚ ಸುದೀಪ್ ಯುದ್ಧದ ಮಾತಿಗೆ ಫ್ಯಾನ್ಸ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪೈರಸಿ ವಿರುದ್ಧ ಹೋರಾಟದ ಸಂದೇಶವನ್ನು ಅವರು ಕೊಟ್ಟಿರೋದು. ಸುದೀಪ್ ಹೇಳಿಕೆಯನ್ನ ಕೆಲವರು ತಪ್ಪಾಗಿ ಅರ್ಥೈಸಿದ್ದಾರೆ, ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಪೈರಸಿ ವಿರುದ್ಧ ಹೋರಾಟದ ಸಂದೇಶವನ್ನ ಕಿಚ್ಚ ಸುದೀಪ್ ಕೊಟ್ಟಿದ್ದಾರೆ ಅಂತ ದಾವಣಗೆರೆಯಲ್ಲಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಸಮರ್ಥಿಸಿಕೊಂಡಿದ್ದಾರೆ. ನಾವು ಯುದ್ಧಕ್ಕೆ ರೆಡಿ ಅಂದ್ರೆ ಇಷ್ಟೇ. ಅವ್ರು ನಮಗೆಲ್ಲ ಅಭಿಮಾನಿಗಳ ಮುಖಾಂತರ ಅವ್ರು ಹೇಳಿರೋದೇನಂದ್ರೆ ಯುದ್ಧ ಇಷ್ಟೇ,
ಎಂತ ಪೈರಸಿನಾರ ಮಾಡ್ಲಿ ಯಾರೇನೇ ಮಾಡಿದ್ರು ಕಿಚ್ಚ ಸುದೀಪಣ್ಣನ ಅಪ್ಪಟ ಅಭಿಮಾನಿಗಳು ಯಾರ್ಯಾರಿದ್ರಿ ಅವರೆಲ್ಲ ಥಿಯೇಟರ್ಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡಿ ಅವರಿಗೆ ಒಂದು ಯಶಸ್ವಿ ಕೊಡುವಂತ ಕೆಲಸ ಮಾಡ್ಲಿ ಅನ್ನೋದೇ ಉದ್ದೇಶ ಅಷ್ಟೇ. ಆ ತರ ಸರ್ ನೀವೇ ಹೇಳಿದ್ರಿ ಈಗ ಅರ್ಥ ಮಾಡ್ಕೊಂಡ್ರು ಅಂತ, ಅದು ಹಂಗಾಗಿದೆ ಅಷ್ಟೇ. ಅದನ್ನ ನಿನ್ನೆ ರಾತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ನೋಡಿ, ಇದು ಬರೀ ನಮ್ದು ಮಾರ್ಕ್ ಚಿತ್ರಕ್ಕೆ ಒಂದೇ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಪ್ರಾಬ್ಲಮ್ ಏನಂದ್ರೆ ಇನ್ನೂ ಪಿಕ್ಚರ್ ಓಡ್ತಾನೆ ಇರುತ್ತೆ, ಇನ್ನೂ ರನ್ನಿಂಗ್ ಆಗಿರುತ್ತೆ ಫಸ್ಟ್ ಶೋ, ಅಲ್ಲಿನೂ ಒಂದು ಮುಗ್ದಿರಲ್ಲ, 2.5 ಗಂಟೆ ಚಿತ್ರ ಮುಗ್ದಿರಲ್ಲ. ಆಲ್ರೆಡಿ ಹೊರಗಡೆ ಬಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಅದು ಬೇರೆ ಬೇರೆ ಲಿಂಕ್ಗಳಲ್ಲಿ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಅದೆಲ್ಲ ಬಂತು. ನಾವೇ ಕಣ್ಣಾರೆ ನೋಡಿದೀವಿ. ಪೈಲ್ವಾನ್ ಚಿತ್ರದಲ್ಲಿ ಈ ತರದೊಂದು ತೊಂದರೆ ಆಯ್ತು ನಮಗೆ. ಆ ಟೈಮಲ್ಲಿ ನಮಗೆ ಸ್ಟೇಟ್ ಕಮಿಟಿಯಿಂದ ನಮ್ಗೆಲ್ಲ ಹೇಳಿದ್ರು ಅರ್ಜೆಂಟ್ ಆಗಿ ಎಲ್ಲೆಲ್ಲೆಲ್ಲ ನಿಮಗೆ ಲಿಂಕ್ಗಳು ಬರ್ತವೆ ಅದೆಲ್ಲ ಬಿಟ್ಟು ಲಿಂಕ್ ನ ಡಿಲೀಟ್ ಮಾಡಿಸಿ ಅಂತ. ನಮ್ ಕೈಲಿ ಸಾಧ್ಯವಾದಷ್ಟು ನಾವೆಲ್ಲ ಡಿಲೀಟ್ ಮಾಡಿಸಿದ್ವಿ. ಆ ಟೈಮಲ್ಲಿ ನಾವು ಕೂಡ ಒಂದು ಸಂದೇಶ ಕೊಟ್ವಿ, ನಾವೆಲ್ಲ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡ್ಬೇಕಂತ. ಕಿಚ್ಚ ಸುದೀಪ್ ಅವರು ಹೋರಾಟ ಮಾಡ್ತಾ ಇರೋದು ಅವ್ರು ಯುದ್ಧಕ್ಕೆ ರೆಡಿ ಆಗ್ರಿ ಅಂತ ಹೇಳಿರೋ ಉದ್ದೇಶ ಒಂದೇ, ದಯವಿಟ್ಟು ಈ ತರದ್ ಯಾವ್ದೇ ಕೂಡ ಲಿಂಕ್ಗಳು ಬಂದ್ರು ಅವ್ರು ಡಿಲೀಟ್ ಮಾಡಿಸಿ. ನಮ್ದು ಅಂತಲ್ಲ, ಯಾವುದೇ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಪಿಕ್ಚರ್ ಬಂದ್ರೆ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದನ್ನ ವೆಲ್ಕಮ್ ಮಾಡ್ರಿ ಅಂತ ಅವ್ರು. ಇನ್ನ ಕಿಚ್ಚ ಸುದೀಪ್ ಅವರ ಹೇಳಿಕೆಯನ್ನ ಅವರ ಅಭಿಮಾನಿಗಳು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಸುದೀಪ್ ಅವರು ಪೈರಸಿಯ ವಿರುದ್ಧ ಮಾತಾಡಿದ್ದಾರೆ, ಯಾರದೋ ಅಭಿಮಾನಿಗಳ ವಿರುದ್ಧ ಮತ್ತಿನ್ಯಾರೋ ವಿರುದ್ಧ ಮಾತಾಡಿಲ್ಲ. ಅವರು ಪೈರಸಿಯ ವಿರುದ್ಧ ಮಾತಾಡಿದ್ದಾರೆ. ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂತ ಸುದೀಪ್ ಅಭಿಮಾನಿಗಳು ಹೇಳಿದ್ದಾರೆ. ಕಿಚ್ಚ ಸುದೀಪ್ ಯುದ್ಧದ ಮಾತಿಗೆ ಫ್ಯಾನ್ಸ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪೈರಸಿ ವಿರುದ್ಧ ಹೋರಾಟದ ಸಂದೇಶವನ್ನು ಅವರು ಕೊಟ್ಟಿರೋದು. ಸುದೀಪ್ ಹೇಳಿಕೆಯನ್ನ ಕೆಲವರು ತಪ್ಪಾಗಿ ಅರ್ಥೈಸಿದ್ದಾರೆ, ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಪೈರಸಿ ವಿರುದ್ಧ ಹೋರಾಟದ ಸಂದೇಶವನ್ನ ಕಿಚ್ಚ ಸುದೀಪ್ ಕೊಟ್ಟಿದ್ದಾರೆ ಅಂತ ದಾವಣಗೆರೆಯಲ್ಲಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಸಮರ್ಥಿಸಿಕೊಂಡಿದ್ದಾರೆ. ನಾವು ಯುದ್ಧಕ್ಕೆ ರೆಡಿ ಅಂದ್ರೆ ಇಷ್ಟೇ, ಅವ್ರು ನಮಗೆಲ್ಲ ಅಭಿಮಾನಿಗಳ ಮುಖಾಂತರ ಅವ್ರು ಹೇಳಿರೋದೇನಂದ್ರೆ ಯುದ್ಧ ಇಷ್ಟೇ, ಎಂತ ಪೈರಸಿನಾರ ಮಾಡ್ಲಿ ಯಾರೇನೇ ಮಾಡಿದ್ರು ಕಿಚ್ಚ ಸುದೀಪಣ್ಣನ ಅಪ್ಪಟ ಅಭಿಮಾನಿಗಳು ಯಾರ್ಯಾರಿದ್ರಿ ಅವರೆಲ್ಲ ಥಿಯೇಟರ್ಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡಿ ಅವರಿಗೆ ಒಂದು ಯಶಸ್ವಿ ಕೊಡುವಂತ ಕೆಲಸ ಮಾಡ್ಲಿ ಅನ್ನೋದೇ ಉದ್ದೇಶ ಅಷ್ಟೇ. ಆ ತರ ಸರ್ ನೀವೇ ಹೇಳಿದ್ರಿ ಈಗ ಅರ್ಥ ಮಾಡ್ಕೊಂಡ್ರು ಅಂತ, ಅದು ಹಂಗಾಗಿದೆ ಅಷ್ಟೇ. ಅದನ್ನ ನಿನ್ನೆ ರಾತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ನೋಡಿ, ಇದು ಬರೀ ನಮ್ದು ಮಾರ್ಕ್ ಚಿತ್ರಕ್ಕೆ ಒಂದೇ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ಇದು ತೊಂದರೆ ಆಗ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಪ್ರಾಬ್ಲಮ್ ಏನಂದ್ರೆ ಇನ್ನೂ ಪಿಕ್ಚರ್ ಓಡ್ತಾನೆ ಇರುತ್ತೆ, ಇನ್ನೂ ರನ್ನಿಂಗ್ ಆಗಿರುತ್ತೆ ಫಸ್ಟ್ ಶೋ, ಅಲ್ಲಿನೂ ಒಂದು ಮುಗ್ದಿರಲ್ಲ, 2.5 ಗಂಟೆ ಚಿತ್ರ ಮುಗ್ದಿರಲ್ಲ. ಆಲ್ರೆಡಿ ಹೊರಗಡೆ ಬಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಅದು ಬೇರೆ ಬೇರೆ ಲಿಂಕ್ಗಳಲ್ಲಿ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಅದೆಲ್ಲ ಬಂತು. ನಾವೇ ಕಣ್ಣಾರೆ ನೋಡಿದೀವಿ. ಪೈಲ್ವಾನ್ ಚಿತ್ರದಲ್ಲಿ ಈ ತರದೊಂದು ತೊಂದರೆ ಆಯ್ತು ನಮಗೆ. ಆ ಟೈಮಲ್ಲಿ ನಮಗೆ ಸ್ಟೇಟ್ ಕಮಿಟಿಯಿಂದ ನಮ್ಗೆಲ್ಲ ಹೇಳಿದ್ರು ಅರ್ಜೆಂಟ್ ಆಗಿ ಎಲ್ಲೆಲ್ಲೆಲ್ಲ ನಿಮಗೆ ಲಿಂಕ್ಗಳು ಬರ್ತವೆ ಅದೆಲ್ಲ ಬಿಟ್ಟು ಲಿಂಕ್ ನ ಡಿಲೀಟ್ ಮಾಡಿಸಿ ಅಂತ. ನಮ್ ಕೈಲಿ ಸಾಧ್ಯವಾದಷ್ಟು ನಾವೆಲ್ಲ ಡಿಲೀಟ್ ಮಾಡಿಸಿದ್ವಿ. ಆ ಟೈಮಲ್ಲಿ ನಾವು ಕೂಡ ಒಂದು ಸಂದೇಶ ಕೊಟ್ವಿ, ನಾವೆಲ್ಲ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡ್ಬೇಕಂತ. ಕಿಚ್ಚ ಸುದೀಪ್ ಅವರು ಹೋರಾಟ ಮಾಡ್ತಾ ಇರೋದು ಅವ್ರು ಯುದ್ಧಕ್ಕೆ ರೆಡಿ ಆಗ್ರಿ ಅಂತ ಹೇಳಿರೋ ಉದ್ದೇಶ ಒಂದೇ, ದಯವಿಟ್ಟು ಈ ತರದ್ ಯಾವ್ದೇ ಕೂಡ ಲಿಂಕ್ಗಳು ಬಂದ್ರು ಅವ್ರು ಡಿಲೀಟ್ ಮಾಡಿಸಿ. ನಮ್ದು ಅಂತಲ್ಲ, ಯಾವುದೇ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಪಿಕ್ಚರ್ ಬಂದ್ರೆ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದನ್ನ ವೆಲ್ಕಮ್ ಮಾಡ್ರಿ ಅಂತ ಅವ್ರು.